ಸಭೆಯು ನಡೆದೈತೆ ರಂಗಣ್ಣ ರಾಮಣ್ಣರ ಮನೆ ಬಾಗಲ ಮಾಡಲು ರಂಗಣ್ಣ ರಾಮಣ್ಣರ ಮನೆ ಬಾಗಲ ಮಾಡಲು ಸಭೆಯು ನಡೆದೈತೆ ರಾಮನ ಸಭೆಯು ನಡೆದೈತೆ ಸಭೆಯು ನಡೆದೈತೆ ರಾಮನ ಸಭೆಯು ನಡೆದೈತೆ. ಏನ್ ಸಮಾಚಾರ ಇವತ್ತು ಪಂಚಾಯತಿ ವಿಚಾರ? ಏನಪ್ಪ ಮಾಡೋದು? ಈ ರಾಮಣ್ಣನಿಗೂ ರಾಜಣ್ಣನಿಗೂ ರಂಗಣ್ಣನಿಗೂ ಒಂದು ನ್ಯಾಯ ತೀರ್ಮಾನ ಮಾಡಿ ಮಾಡಿ ಸಾಕಾಗೋಯ್ತು. ಹೂನಪ್ಪ, ನನ್ನ ಚೇರ್ಮನ್ ನನಗೆ ಒಪ್ಪಿಸ್ಬಿಟ್ಟು ಹೋಗಿದ್ರಲ್ಲ, ಅವ್ರ ಮನೆ ಮಠ ಆಸ್ತಿ ಪಾಸ್ತಿ ನಗ ನಾಣ್ಯ ಎಲ್ಲ ಹಂಚ್ಕೊಟ್ರಲ್ಲ. ಹಂಚ್ಕೊಟ್ಟ ಮೇಲೆ ಇನ್ನೇನಂತೆ ಅವ್ರಿಗೆ? ಏನ್ ಮಾಡೋದು? ಆ ರಂಗಣ್ಣನ ಬದುಕು ರಾಮಣ್ಣನ ಬದುಕು ದೊಡ್ಡ ಒಂದು ಹುಣಸೆ ಮರ ಐತೆ. ಅದನ್ನ ಮಾತ್ರ 5,000 ಬರಲ್ಲ. ಈ ರಾಮಣ್ಣ ನನಗೆ ಬೇಕಂತ ರಾಮಣ್ಣ, ನನಗೆ ಬೇಕಂತ ಈ ರಂಗಣ್ಣ, ಇವಾಗ ಸವಾಲು ಸಾಕಾಗೋಬೇಕಪ್ಪ. ಸರಿ ಆಯ್ತು, ಚೇರ್ಮನ್ ಎಲ್ಲೋದ್ರು? ಸೇರ್ಕೊಂಡ್ರ ಎಲ್ಲೋ ಏನ್ ಬರ್ತೀನಿ ಕೇಳಿದ್ರು ಎಷ್ಟೋ ಬರ್ಲೇ ಇಲ್ಲಪ್ಪ. ಹಾಗಾದ್ರೆ ಓಹೋ, ಎಲ್ಲೇ ನೋಡ್ತಾರೆ? ಏನಪ್ಪ ಇವತ್ತು ಪಂಚಾಯತಿ ಸೇರಿಸಿರೋ ಸಮಾಚಾರ? ಅದೇ ರಾಮಣ್ಣ ಇಬ್ಬರು ಜನ ನ್ಯಾಯ ಮಾತಾಡಬೇಕು ಅಂತ ನೀವೇ ಹೇಳಿ ಹುಟ್ಟೋಗಿದ್ರಂತೆ. ಅವಾಗ ಸೇರಿದ್ರೆ ನೀವೇ ಕಾಯ್ದೆ ಇದ್ದೀವಿ ಜನರೇ. ಯಾಕೆ ಮಂಜನವ್ರೆ, ಅದು ನ್ಯಾಯ ಮಾಡಿ ಅಂತ ಮಂಜನ ನಾನು ಹೇಳೋದಿದ್ದಲ್ಲ, ನ್ಯಾಯ ಮಾಡಿಲ್ವಾ? ಎಲ್ಲ ಸರಿ ತೀರ್ಮಾನ ಮಾಡಬೇಕು. ನಂದೇಗೌಡರು ತೀರ್ಮಾನ ಮಾಡಬೇಕು. ಏನ್ ಮಾಡೋ ಹೋಗ್ತಾರ, ಏನ್ ಮಾಡೋದು? ಆಗೋದು ನಮ್ಮ ಮಾತೇ ಕೇಳ್ತಾ ಇದ್ರಲ್ಲ, ಏನ್ ಮಾಡೋಣ? ಎಲ್ಲ ಸಮವಾಗಿ ಅಂದ್ಕೊಂಡ ಮೇಲೆ ಇನ್ನೇನೈತೆ? ಯಾಕೆ ತಿಂತಾರ್ತವ್ರೆ? ಕಾಯ್ಕ ಬರ್ಮಾಡ ಕೇಳಿದ್ದೀರಾ? ಏನಿಲ್ಲ, ಎಲ್ಲ ಭಾಗ ಕೊಟ್ಟಿದ್ದೀರಿ. ಆ ಬದುವಲ್ಲಿ ಒಂದು ಹುಣಸೆ ದೊಡ್ಡ ಒಂದು ಹುಣಸೆ ಮರ ಐತಲ್ಲ, ರಾಮಣ್ಣ ನನಗೆ ಬೇಕು ಅಂತ, ಈ ಮೋಟ್ರ ಕಣ್ಣು ನನಗೆ ಬೇಕು ಅಂತ ಕಿತ್ತಾಗ ಸಾಯ್ತಾ ಯಾಕಂದ್ರೆ ಅದೇ ನೋಡಿ ಬೇಕಂತ ನಾವು ಏನ್ ಕೇಳಿದ್ರು ಹೋಗ್ತಾರೆ ಚೇರ್ಮನ್ರೆ. ಎಲ್ಲ ತೊಂಬೈ ನೋಡ್ರೆ ಅವ್ರನ್ನ ನ್ಯಾಯ ಬರೋದೇ ಹೇಳಿದ್ರೆ ಹೇಳಿದ್ವಿ ಬರ್ತೀವಿ ಅಂತ.
ಸೊಸೆಗೆ ಬೆಂಗಳೂರು ಕಳ್ಸಿದ್ದೀನಿ. ನಾಲಿಗೆ ಕೇಳಿ ಆಡ್ಕೊಂಡು ಇವ್ನು ಓದಿಸಿದ್ದು ಇದಕ್ಕೆ ನನಗೆ ಹೇಳಿದ್ರು. ನನಗೆ ಬಿಟ್ರೆ ಇವ್ನ 2 ಗಂಟೆ ನಾನು ಓದದ. ಬುದ್ಧಿವಂತ ಮಗಳು ಕಾಡಲ್ಲಿ ನೋಡ್ಕೊಂಡು ಬಂದಿದ್ದೀಯಾ. ನೀನು ಹಿರಿ ಮನೆ ಇರ್ಬೋದಯ್ಯ. ಅವ್ರು ಏನು ತಿಳಿದಿದೆ ಏನು ಮನೆ ಒಳಗೆ ಶಾಖೆ ಮಾಡ್ಕೊಂಡು ಬಿಟ್ಬಿಡಯ್ಯ. ನಿಮ್ ಕಣ್ಣುಗಳು ಗೊತ್ತಾಗಲ್ಲ ಸ್ವಾಮಿ. ಊರಾಗ ನಾನು ನಿಮ್ ಮುಂದೆನೆ ಇದ್ದೀನಿ, ನಿಮ್ ಮುಂದೆನೆ ಕಾರ್ಯ ಮಾಡ್ಕೊಂಡಿದ್ದೀನಿ. ನನಗೇನು ಮದುವೆ ಆಗೈತಾ? ಮಕ್ಕಳ ಬಿಟ್ರ? ನಾನು ಚಿಕ್ಕ ಹುಡುಗನಾಗ್ಲಿ ನನಗೆ ಜಾಮೀನು ಆಗಿಲ್ವ? ಅಲ್ಲದೆ ನನ್ನ ಪುತ್ರ ಏನ್ರಿ ಹೋಗ್ತದೆ ಗೊತ್ತು? ಇದಾದ್ರೆ ಮಾಡು. ನಿಮ್ ಕೈಯಿಂದ ಕೊಡ್ಸಕತ್ತಂದ್ರೆ ನನಗೆ ಕೋರ್ಟ್ ಇದೆ, ಕಚೇರಿ ಇದೆ, ಅನ್ನ ತೀರ್ಮಾನ ಮಾಡ್ಕೊಂತೀನಿ. ಹುಣಸೆ ತಗಳಪ್ಪ, ಇವನ ಅಪ್ಪನೇ ಕೋರ್ಟ್ ನೋಡಿರೋನು. ಏನು ಏನಕ್ಕೆ ಕಷ್ಟ ಇದೆ ಓದಿಸ್ತೆ ನೋಡು, ಅದಕ್ಕೆ ಇವ್ನು ಕೋರ್ಟ್ ನೋಡೋಣ. ನನಗೂ ಗೊತ್ತಾಗಲ್ಲ. ಆ ಇಂಡಿಯಾದು ಆ ಕನ್ಯಾಡಿಯವರು ಗೋದನ ದಶಕೂರ್ ಮಾರ್ಕೆಟ್ ಆಗಿ ಸಿಗ್ತಾರೆ. ಜಡ್ಬಿಟ್ರ ದೊಡ್ಡ ಮಾತು ಕೇಳ್ರಿ. ಏನ್ ಕಟ್ಟಿದ್ರೆ ನಮ್ಗೆ ನೀವು ದುನಿಯಾ ಮಾಡಿದ ದುಡ್ಡು ತಕೊಂಡು ನಿಮ್ಮ ಹೆಂಡಕ್ಕೆ 6 ಸೀರೆ ಬಿಡ್ತೀರೋ, ತಕೊಂಡೋಗ್ಬಿಟ್ಟು ಲಾಯರ್ ತಗೊಂಡು ಸೀರೆ ಬಿಡಿಸ್ತೀರಾ? ನಮ್ಮ ಮಾತು ಕೇಳಿ ಸ್ವಲ್ಪ ದೊಡ್ಡ ಮಾತು. ನಮ್ಮ ಮಾತು ಕೇಳಿದ್ರೆ ನೀವು ಹೆಂಗಾದ್ರೂ ಬರ್ತಾರೆ, ನಾವು ಹೋಗ್ಬಿಡ್ತೀವಿ. ನಾವು ಲಾಯರ್ ಎಂಟ್ರಿ ಬಿಡ್ತೀವೋ ನಮ್ಮ ಎಂಟ್ರಿ ಬಿಡ್ತೀವೋ ಆಗದೆ ನಮಗೆ ಬೇಕಾದ ಉತ್ಸವಗಳ ಮನೆಯಲ್ಲ. ಪಂಚಾಯತ್ ತಲೆ ಕೊಡು. ನ್ಯಾಯಸ್ಥರ ಮಾತು ಕೇಳ್ರು, ಯಾಕೆ ಹಾಳಾಗೋಗ್ತೀರ ಹೇಳ್ರಿ. ನಾನು ಯಾವತ್ತಿಗೆ ಆಗಿದ್ದೀನಿ ಚಂದ್ರನಲ್ಲಿ ಮಾತ್ರ ನಿಮಗೆ ಹುಣಸೆ ಮರ ಕೊಡ್ಸೋಂತ ಯೋಗ್ಯತೆ ಇಲ್ಲ ಕೊಡಿಸ್ರೆ. ಇಲ್ಲ ಅಣ್ಣ ತಮ್ಮರ ಈ ಜಗಳಾವು ಕೋಟು ಕಟ್ಟೆ ತನಕ ಮುಟ್ಟಿತು. ಅಣ್ಣ ತಮ್ಮರ ನಶ ಕೋಟಿನಿಂದ ನೋಡೋಣ ಮುಂದೆ ನಡೆಯೋ ಕಥೆಯಿಂದ. ತಂದಾನಿ ತಾನೋ ತಂಗನಾನೋ
ತಂದನಿತಾನೋ ತಂದನಾನೋ ತಂದನಿತಾನೋ ತಂದನಾನೋ ತಂದನಿತಾನೋ ತಂದನಾನೋ ತಂದನಿತಾನೋ ತಂದನಾನೋ ತಂದನಿತಾನೋ ತಂದನಾನೋ ತಂದನಿತಾನೋ